ಪ್ರಥಮ PUC ಸಮಾಜಶಾಸ್ತ್ರ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 4 ಸಂಸ್ಕೃತಿ ಮತ್ತು ಸಾಮಾಜಿಕರಣ ಎಂಬ ಹೊಸ ಅಧ್ಯಾಯದ ಬಗ್ಗೆ ಇವತ್ತಿನ ದಿನ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಇಲ್ಲಿ ಮುಖ್ಯವಾಗಿ ಸಂಸ್ಕೃತಿ ಮತ್ತು ಸಾಮಾಜಿಕರಣ ಅಂತಕ್ಕಂಥ ಎರಡು ಕಾನ್ಸೆಪ್ಟ್ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಒಂದರಲ್ಲಿ ನಾವು ಸಂಸ್ಕೃತಿ ಎಂದರೇನು, ಸಂಸ್ಕೃತಿ ಪದದ ಅರ್ಥ, ಜೊತೆಗೆ ಸಂಸ್ಕೃತಿ ಪದದ ವ್ಯಾಖ್ಯೆಗಳು, ಜೊತೆಗೆ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ಚರ್ಚೆ ಮಾಡಿ ಸಂಸ್ಕೃತಿಯ ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ತದನಂತರ ಎರಡನೇ ಕಾನ್ಸೆಪ್ಟ್ನಲ್ಲಿ ಸಾಮಾಜಿಕರಣ ಎಂದರೇನು, ಸಾಮಾಜಿಕರಣದ ವ್ಯಾಖ್ಯೆಗಳು, ಸಾಮಾಜಿಕರಣದ ಹಂತಗಳನ್ನು ನಾವು ಚರ್ಚೆ ಮಾಡ್ತೀವಿ. ಅದರೊಂದಿಗೆ ಸಾಮಾಜಿಕರಣದ ಒಂದು ನಿಯೋಗಗಳು ಮತ್ತು ಸಾಮಾಜಿಕರಣದಲ್ಲಿ ಸಂಸ್ಕೃತಿಯ ಪಾತ್ರ ಅಂತಕ್ಕಂಥ ಅಂಶ ಈ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತೀವಿ. ಸಮಾಜಶಾಸ್ತ್ರದ ಪಠ್ಯ ವಿಷಯದಲ್ಲಿ ಬರ್ತಕ್ಕಂಥ ಒಂದು ಅತ್ಯಂತ ಮಹತ್ವಪೂರ್ಣ ಅಧ್ಯಾಯವಾಗಿರ್ತಕ್ಕಂಥ ಸಂಸ್ಕೃತಿ ಮತ್ತು ಸಾಮಾಜಿಕರಣ ಅಧ್ಯಾಯ 4ರಲ್ಲಿ ನಾವು ನೋಡ್ತೀವಿ. ಇಲ್ಲಿ ಸಂಸ್ಕೃತಿ ಮತ್ತು ಮಾನವ ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳು. ಈಗಾಗಲೇ ನಾವು ಇತಿಹಾಸ ಅಂತಕ್ಕಂಥ ಅಧ್ಯಾಯವನ್ನು ನಾವು ಓದುವಂಥ ಸಂದರ್ಭದಲ್ಲಿ ಆ ಇತಿಹಾಸದಲ್ಲಿ ಬರ್ತಕ್ಕಂಥ ನಾಗರಿಕತೆ ಮತ್ತು ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸಂಸ್ಕೃತಿಯ ಬಗ್ಗೆ ನಾನು ಉಲ್ಲೇಖಿಸಿದ್ದೆ. ಇಲ್ಲಿ ಸಂಸ್ಕೃತಿ ಇದು ಮಾನವ ಸಮಾಜ ಮತ್ತು ಸಂಸ್ಕೃತಿ ಇವು ಜೊತೆಯಾಗಿ ಹೋಗ್ತಕ್ಕಂಥ ಅಂಶಗಳು. ಯಾಕಂದರೆ ಪ್ರಾಣಿ ಸಮಾಜದಿಂದ ಮಾನವ ಸಮಾಜವನ್ನು ಬೇರ್ಪಡಿಸುವಂಥ ಮಾನದಂಡ ಅಥವಾ ವಿಶಿಷ್ಟ ಲಕ್ಷಣವೇ ಸಂಸ್ಕೃತಿ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಯಾಕಂದರೆ ಮಾನವನಾಗಿ ಬದುಕಲಿಕ್ಕೆ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಸಂಸ್ಕೃತಿ. ಈ ಸಂಸ್ಕೃತಿಯು ಮಾನವ ಸಮುದಾಯದ ವಿಶಿಷ್ಟ ಆಸ್ತಿಯಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸ್ತೀವಿ. ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ಮಾನವನು ಸಂಸ್ಕೃತಿಯ ಪ್ರತಿನಿಧಿ ಅನ್ನಬಹುದು. ಇಲ್ಲಿ ಸಂಸ್ಕೃತಿ ಮಾನವ ಸಮಾಜವನ್ನು ಶ್ರೀಮಂತವಾಗಿಸುವಂಥದ್ದು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಹಾಗಾದರೆ ಸಂಸ್ಕೃತಿ ಪದದ ಉತ್ಪತ್ತಿ ಅಥವಾ ಅದರ ಎಕ್ಸಾಕ್ಟ್ ಆ ವರ್ಡಿನ ಮೀನಿಂಗ್ ಏನಿದೆ ಅಂತಕ್ಕಂಥದ್ದು ನೋಡಿದರೆ, ಸಂಸ್ಕೃತಿ ಎಂಬ ಕನ್ನಡ ಪದಕ್ಕೆ ಸರಿ ಸಮಾನವಾಗಿರ್ತಕ್ಕಂಥ ಆಂಗ್ಲ ಭಾಷೆಯ ಪದ ಕಲ್ಚರ್. ಈ ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೊಲೆರ್ ಎಂಬ ಪದದಿಂದ ಬಂದಿದೆ. ಈ ಕೊಲೆರ್ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಒಂದು ಪದ. ಈ ಕೊಲೆರ್ ಅಂದರೆ ಬೆಳೆಸು, ಅದರ ಕನ್ನಡದಲ್ಲಿ ನಾವು ಅರ್ಥ ನೋಡಿದರೆ ಬೆಳೆಸು ಅಥವಾ ಕೃಷಿ ಮಾಡು ಎಂದು ಅರ್ಥವಾಗ್ತದೆ. ಆದ್ದರಿಂದ ಸಂಸ್ಕೃತಿಯ ಸಮೂಹವೊಂದರ ನಂಬಿಕೆಗಳು, ಮೌಲ್ಯಗಳು ಹಾಗೂ ಒಂದು ಇನ್ನಿತರ ಕೆಲವೊಂದಿಷ್ಟು ಅಭಿವ್ಯಕ್ತಾತ್ಮಕ ಸಂಕೇತಗಳನ್ನು ಸೂಚಿಸ್ತದೆ. ಅಂದರೆ ಏನು, ಸಂಸ್ಕೃತಿ ನಂಬಿಕೆ, ಮೌಲ್ಯ ಇನ್ನಿತರ ಅಂಶಗಳನ್ನು ಬೆಳೆಸುವುದಾಗಿದೆ. ಅಂದರೆ ಸಮಾಜದ ಸದಸ್ಯರಾಗಿಕೊಂಡು ವ್ಯಕ್ತಿಗಳು ಕಲಿತಿರುವ ಅಂಶಗಳ ಸಮಷ್ಟಿಯೇ ಸಂಸ್ಕೃತಿ. ಇಲ್ಲಿ ಮುಖ್ಯವಾಗಿ ಸಂಸ್ಕೃತಿ ಅಂತಕ್ಕಂಥದ್ದು ಅದರ ಒಂದು ಸಂಪೂರ್ಣ ಅರ್ಥ ತಿಳಿಬೇಕಾದರೆ ಕೆಲವೊಂದಿಷ್ಟು ಸಮಾಜಶಾಸ್ತ್ರಜ್ಞರು ನೀಡಿದಂಥ ವ್ಯಾಖ್ಯಾನಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಮುಖ್ಯವಾಗಿ ಸಮಾಜಶಾಸ್ತ್ರಜ್ಞರು ನೀಡಿರ್ತಕ್ಕಂಥ ಸಂಸ್ಕೃತಿಯ ವ್ಯಾಖ್ಯಾನಗಳಲ್ಲಿ ನಾವು ಎಡ್ವರ್ಡ್ ಬಿ ಟ್ರೈಲರ್, ಮೌಲಿನಸಿಕ್ ಜೊತೆಗೆ ರಾಬರ್ಟ್ ಬೈರ್ಸ್ಟೈಡ್ ಅವರ ವ್ಯಾಖ್ಯಾನಗಳನ್ನ ನಾವು ಗಮನಿಸ್ತೀವಿ. ಮೊದಲೇದು ಈ ಮೌಲಿನಸಿಕ್ ಅವರು ನೀಡತಕ್ಕಂಥ ಒಂದು ವ್ಯಾಖ್ಯಾನವನ್ನು ನೋಡಿದ್ರೆ, ಮಾನವ ತನ್ನ ಜೀವಿತದ ಗೊತ್ತು ಗುರಿಗಳನ್ನು ಈಡೇರಿಸಿಕೊಳ್ಳಲು ಮಾನವನೇ ನಿರ್ಮಿಸಿಕೊಂಡಂಥ ಸಾಧನಗಳೇ ಸಂಸ್ಕೃತಿ. ಅಂದರೆ ಮಾನವನ ಜೀವನದ ಗೊತ್ತು ಗುರಿಗಳು, ಅಂದರೆ ಮಾನವನಾಗಿ ಹುಟ್ಟಿದ ನಂತರ ಅವನ ಜೀವನಕ್ಕೆ ಒಂದು ಉದ್ದೇಶ, ಗುರಿ ಅಥವಾ ಆಚಾರ, ವಿಚಾರ, ಪದ್ಧತಿ ಅಥವಾ ಜೀವನದ ಶೈಲಿ ಹೀಗೆ ಇರಬೇಕಂತೇಳಿ ಕೆಲವೊಂದಿಷ್ಟು ಮಾನದಂಡಗಳನ್ನು ಅವನು ರೂಪಿಸಿಕೊಂಡ. ಅವುಗಳನ್ನೇ ನಾವು ಸಂಸ್ಕೃತಿ ಅಂತೀವಿ ಅಂತಕ್ಕಂಥದ್ದು ಅವ್ರು ಹೇಳಿದರು. ಅಂದರೆ ಎಡ್ವರ್ಡ್ ಬಿ ಟ್ರೈಲರ್ ಇದನ್ನೇ ಮುಂದುವರಿಸಿ ಹೇಳ್ತಾರೆ. ಜ್ಞಾನ, ನಂಬಿಕೆ, ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ ಮತ್ತು ಮಾನವನು ತನ್ನ ಸಮಾಜದ ಸದಸ್ಯನಾಗಿದ್ದುಕೊಂಡು ಸಾಧಿಸಿದ ಇನ್ನುಳಿದ ಸಾಮರ್ಥ್ಯಗಳನ್ನು, ನೈಪುಣ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಅಖಂಡವಾದ ಒಂದು ಸಂಕೀರ್ಣ ವ್ಯವಸ್ಥೆ. ಅಂದರೆ ಜ್ಞಾನವನ್ನು, ನಂಬಿಕೆ, ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ ಇವು ಮಾನವ ಸಮಾಜದಲ್ಲಿ ಮಾನವನೇ ನಿರ್ಮಿಸಿಕೊಂಡಿರ್ತಕ್ಕಂಥ ತನ್ನ ಜೀವನದ ಗೊತ್ತು ಗುರಿಗಳನ್ನು ಈಡೇರಿಸಿಕೊಳ್ಳಲು ಅವುಗಳನ್ನು ಮಾನದಂಡವಾಗಿ ಸ್ವೀಕರಿಸಿರ್ತಕ್ಕಂಥ ಒಂದು ಅಖಂಡವಾಗಿರ್ತಕ್ಕಂಥ ಸಂಕೀರ್ಣ ವ್ಯವಸ್ಥೆಯನ್ನು ಸಂಸ್ಕೃತಿ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಅದೇ ನಂತರ ರಾಬರ್ಟ್ ಬೈರ್ಸ್ಟೈಡ್ ಅಂತಕ್ಕಂಥವ್ರು ಕೂಡ ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ಸಂಸ್ಕೃತಿ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದ್ದು ಇಲ್ಲಿ ಮುಖ್ಯವಾಗಿ ಅದು ನಾವು ಯೋಚಿಸುವ, ನಿರ್ವಹಿಸುವ ಹಾಗೂ ನಾವು ಹೊಂದಿದ ಎಲ್ಲ ಸಂಗತಿಗಳನ್ನು ಒಳಗೊಂಡಿದೆ. ಆದರೆ ಅದೊಂದು ಸಂಕೀರ್ಣವಾದ ವ್ಯವಸ್ಥೆ. ಮಾನವ ಏನು ಇಚ್ಛಿಸ್ತಾನೆ
ಯೋಚಿಸುವ ಮತ್ತು ನಿರ್ವಹಿಸುವ ಅವನೇನು ಮಾಡ್ತಾನೆ ಇವೆಲ್ಲ ಸಂಗತಿಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಸಂಸ್ಕೃತಿಯಾಗಿದೆ. ಅಂದರೆ ಒಟ್ಟಿನಲ್ಲಿ ಮಾನವ ಸಂಸ್ಕೃತಿ ಎಂಬುದನ್ನು ಸಮಾಜವೊಂದರ ಸದಸ್ಯರು ತಮ್ಮಲ್ಲಿ ಹಂಚಿಕೊಂಡಿರ್ತಕ್ಕಂಥ ವರ್ತನೆ ವ್ಯವಸ್ಥೆ, ಅಂದರೆ ನಮ್ಮ ಜೀವನ ಹೇಗೆ ಇರಬೇಕು, ನಮ್ಮ ಜೀವನ ಶೈಲಿ ಹೇಗೆ ಇರಬೇಕು ಅಂತಕ್ಕಂಥದ್ದನ್ನು ರೂಪಿಸಿಕೊಂಡು ಅದರ ಅನುಗುಣವಾಗಿ ತಮ್ಮ ನಡತೆ, ತಮ್ಮ ಆಚಾರ ವಿಚಾರ ಹಾಗೂ ಪದ್ಧತಿಯನ್ನು ರೂಪಿಸಿಕೊಳ್ತಕ್ಕಂಥದ್ದೇ ಸಂಸ್ಕೃತಿಯಾಗಿದೆ ಅಂತ ಹೇಳ್ತಾರೆ. ಜೀವನದ ವಿಧಾನದ ಪ್ರತೀಕ ಇದು. ನಮ್ಮ ನಡತೆ, ದೃಷ್ಟಿಕೋನ, ನೈತಿಕತೆ, ರೂಢಿ ಸಂಪ್ರದಾಯಗಳು, ನಂಬಿಕೆ, ಆಚಾರ, ಮೌಲ್ಯಾದರ್ಶ, ಧರ್ಮ, ರಾಜಕೀಯ, ಆರ್ಥಿಕ ಮೊದಲಾದ ಚಟುವಟಿಕೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ನಂತರ ಸಂಸ್ಕೃತಿ ಅಂತಕ್ಕಂಥದ್ದು ಸಮಾಜಶಾಸ್ತ್ರ ಹಾಗೂ ಮಾನವಶಾಸ್ತ್ರಗಳಲ್ಲಿ ಒಂದೇ ವಿಶಿಷ್ಟ ಅರ್ಥದಲ್ಲಿ ಬಳಸಿದರೆ ಸಾಮಾನ್ಯ ಜನರು ಅದನ್ನು ತಮ್ಮದೇ ಆಗಿರತಕ್ಕಂಥ ಅರ್ಥದಲ್ಲಿ ಬಳಸುವುದುಂಟು. ಸಂಸ್ಕೃತಿ ಎಂಬ ಪದವನ್ನು ಶಿಕ್ಷಿತರು ಅಶಿಕ್ಷಿತರ ನಡುವಿನ ವ್ಯತ್ಯಾಸವನ್ನು ಸೂಚಿಸಲಿಕ್ಕೆ ಬಳಸ್ತಾರೆ. ಶಿಕ್ಷಿತರು ಸುಸಂಸ್ಕೃತರು, ಅಶಿಕ್ಷಿತರು ಅಸಂಸ್ಕೃತರು ಎಂದು ಅರ್ಥಿಸ್ತೀವಿ. ಆದರೆ ವಾಸ್ತವಿಕವಾಗಿ ಎಲ್ಲ ಶಿಕ್ಷಿತರು ಸುಸಂಸ್ಕೃತರಾಗಿರುವುದಿಲ್ಲ, ಅವೆಲ್ಲ ಅಶಿಕ್ಷಿತರು ಅಸಂಸ್ಕೃತರಾಗಿರುವುದಿಲ್ಲ. ಸಂಸ್ಕೃತಿ ಮತ್ತು ಸಮಾಜ ಎಂದೆಂದಿಗೂ ಜೊತೆಯಾಗಿಯೇ ಇರುವುದರಿಂದ ಇಲ್ಲಿ ಸಂಸ್ಕೃತಿ ವಿನಃ ಸಮಾಜವಿಲ್ಲ, ಸಮಾಜದ ಹೊರತಾಗಿ ಸಂಸ್ಕೃತಿ ಅಸ್ತಿತ್ವದಲ್ಲಿರುವುದಿಲ್ಲ. ಹೀಗಾಗಿ ಸಮಾಜ ಎಂಬುದು ಒಂದೇ ಸ್ಥಳದಲ್ಲಿ ವಾಸಿಸುವ ಮತ್ತು ಸಾಮಾನ್ಯ ಸಂಸ್ಕೃತಿ ಹಂಚುವ ಒಂದು ಜನಸಮೂಹವನ್ನು ಸೂಚಿಸುತ್ತದೆ. ಒಟ್ಟಿನಲ್ಲಿ ಸಂಸ್ಕೃತಿ ಅಂತಕ್ಕಂಥದ್ದು ಮಾನವನ ಜೀವನದ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವನೇ ನಿರ್ಮಿಸಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಮಾನದಂಡಗಳಂತೇಳಿ ಹೇಳ್ಬೋದು. ಇನ್ನು ಸಂಸ್ಕೃತಿಯ ಲಕ್ಷಣಗಳನ್ನ ನೋಡಿದರೆ, ಸಂಸ್ಕೃತಿಯ ಲಕ್ಷಣಗಳು: ಸಂಸ್ಕೃತಿ ಕಲಿಕೆಯಿಂದ ಬರುವಂಥದ್ದು ಒಂದನೇದು, ಎರಡನೇದು ಸಂಸ್ಕೃತಿ ಸಾಮಾಜಿಕವಾದದ್ದು, ಹಾಗೂ ಮೂರನೇದು ಸಂಸ್ಕೃತಿ ಹಂಚಿಕೊಳ್ಳಲ್ಪಟ್ಟದ್ದು, ನಾಲ್ಕನೇದು ಸಂಸ್ಕೃತಿಯು ವರ್ಗಾಯಿಸುವಂತಹದ್ದು, ನಂತರ ಸಂಸ್ಕೃತಿಯು ಸಾಪೇಕ್ಷವಾದದ್ದು, ನಂತರ ಸಂಸ್ಕೃತಿಯು ಪರಿವರ್ತನಾಶೀಲವಾದದ್ದು, ನಂತರ ಸಂಸ್ಕೃತಿಯು ತೃಪ್ತಿದಾಯಕವಾದದ್ದು, ಜೊತೆಗೆ ಸಂಸ್ಕೃತಿಯು ನಿರಂತರವಾದದ್ದು ಮತ್ತು ಸಂಗ್ರಹಕವಾದದ್ದು, ಹಾಗೂ ನಂತರ ಇನ್ನೊಂದು ಲಕ್ಷಣ ಸಂಸ್ಕೃತಿಯು ಆದರ್ಶಾತ್ಮಕವಾದದ್ದು. ಇಲ್ಲಿ ಮುಖ್ಯವಾಗಿ ನಾವು ಒಂದು ಅಂಶವನ್ನು ನೋಡ್ತೀವಿ. ಮೊದಲನೇ ಲಕ್ಷಣವನ್ನು ನೋಡಿದರೆ ಸಂಸ್ಕೃತಿ ಇದು ಕಲಿಕೆಯಿಂದ ಬರುವಂಥದ್ದು. ಯಾಕಂದರೆ ಸಂಸ್ಕೃತಿ ಹುಟ್ಟಿನಿಂದ ಬರುವ ಸಂಗತಿಯಲ್ಲ. ಇದರಲ್ಲಿ ವ್ಯಕ್ತಿಗಳು ಇದನ್ನು ಕಲಿತುಕೊಳ್ಳುತ್ತಾರೆ, ಇದನ್ನು ಗಳಿಸುತ್ತಾರೆ. ಗುಂಪು ಸನ್ನಿವೇಶದಲ್ಲಿ ಇವುಗಳನ್ನು ನಾವು ಪಡೆದುಕೊಳ್ತೀವಿ ಅಥವಾ ಸಾಮಾಜೀಕರಣದಲ್ಲಿ ಕಲಿತುಕೊಳ್ತೀವಿ. ಏನಿದೆ ಅದುವೇ ಸಂಸ್ಕೃತಿ. ಅಂದರೆ ಗುಂಪು ಸನ್ನಿವೇಶದಲ್ಲಿ ಸಾಮಾಜೀಕರಣದಿಂದ ವ್ಯಕ್ತಿಗಳು ಕಲಿತಿರ್ತಕ್ಕಂಥದ್ದೇ ಸಂಸ್ಕೃತಿ. ಉದಾಹರಣೆಗೆ ಕೈ ಕುಲುಕುವುದು, ಧನ್ಯವಾದ ಅರ್ಪಿಸುವುದು, ನಿರ್ದಿಷ್ಟ ಶೈಲಿಯಲ್ಲಿ ಸೀರೆ ತೊಡುವುದು, ಪೂಜೆ ಮಾಡುವುದು, ಹಾಗೂ ಬಟ್ಟೆ ತೊಡುವುದು ಅಥವಾ ಆಟವಾಡುವುದು, ಇವೆಲ್ಲವೂ ನಾವು ಅಂದರೆ ಸುಸಂಸ್ಕೃತ ವರ್ತನೆಗಳು ಅಂತಕ್ಕಂಥದ್ದು ಕಲಿಕೆಯಿಂದ ಬಂದಿರತಕ್ಕಂಥದ್ದು. ಆಚಾರ ವಿಚಾರ ಪದ್ಧತಿ, ಜೀವನ ಶೈಲಿ ಹಾಗೂ ಲೋಕರೂಢಿಗಳು ಇವೆಲ್ಲ ಕಲಿತಕ್ಕಂಥವು. ಹೀಗಾಗಿ ಸಂಸ್ಕೃತಿ ಅಂತಕ್ಕಂಥದ್ದು ಕಲಿಕೆಯಿಂದ ಬರುವಂಥದ್ದು. ಅದನ್ನು ನಾವು ನಿರಂತರವಾಗಿ ಕಲಿಬೇಕಾಗ್ತದೆ. ಆನಂತರ ಎರಡನೇ ಒಂದು ಲಕ್ಷಣ ನೋಡಿದರೆ ಸಂಸ್ಕೃತಿಯು ಸಾಮಾಜಿಕವಾದದ್ದು. ಇಲ್ಲಿ ಸ್ವಭಾವತಃ ಸಂಸ್ಕೃತಿ ಸಾಮಾಜಿಕವಾದದ್ದು. ಇಲ್ಲಿ ಮುಖ್ಯವಾಗಿ ವ್ಯಕ್ತಿಯ ಸ್ವಂತ ಅದು ಆಸ್ತಿಯಲ್ಲ, ಸಾಮಾಜಿಕವಾಗಿರ್ತಕ್ಕಂಥದ್ದು. ಇದು ಯಾವ ಒಬ್ಬ ವ್ಯಕ್ತಿಯ ಸ್ವಂತ ಆಸ್ತಿ ಅಲ್ಲ, ಇದೊಂದು ಜೀವನ ಕ್ರಮ. ಅದರ ಜೊತೆಗೆ ಇದು ಸಾಮಾಜಿಕ ಅನ್ಯೋನ್ಯ ಕ್ರಿಯೆಯಲ್ಲಿ ಹುಟ್ಟುತ್ತದೆ ಮತ್ತು ಅದರ ಮೂಲಕವೇ ಅದು ಮುಂದುವರಿಯುತ್ತದೆ. ಒಂದು ಗುಂಪು ಜನರಿಗೆ ಸಾಮಾನ್ಯವಾದ ಅಸಂಖ್ಯ ವರ್ತನಾ ಪ್ರಕಾರಗಳನ್ನು ಸಂಸ್ಕೃತಿ ಒಳಗೊಂಡಿರ್ತದೆ. ಯಾವುದೇ ವ್ಯಕ್ತಿಯೊಬ್ಬನಿಗೆ ಸೀಮಿತವಾದ ವರ್ತನಾ ವಿಶೇಷವನ್ನು ಸಂಸ್ಕೃತಿ ಒಳಗೊಳ್ಳುವುದಿಲ್ಲ. ಹಾಗಾಗಿ ಗುಂಪಿನ ಹೆಚ್ಚಿನ ಸದಸ್ಯರಿಂದ ಹಂಚಿಕೊಳ್ಳಲ್ಪಟ್ಟ ಸಾಮಾಜಿಕ ಉತ್ಪಾದನೆ ಸಂಸ್ಕೃತಿ. ಇಲ್ಲಿ ಯಾವೊಬ್ಬ ವ್ಯಕ್ತಿಯ ಸ್ವತ್ತು ಅಲ್ಲದ, ಯಾಕಂದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆಗಿರ್ತಕ್ಕಂಥ ಜೀವನ ಕ್ರಮ, ಸಾಮಾಜಿಕ ಅನ್ಯೋನ್ಯ ಕ್ರಿಯೆಯಲ್ಲೇ ಇರ್ತಾರೆ. ಹೀಗಾಗಿ ಆ ಸಾಮಾಜಿಕ ಜೀವನ ಕ್ರಮದಲ್ಲಿ ಮತ್ತು ಸಾಮಾಜಿಕ ಅನ್ಯೋನ್ಯ ಕ್ರಿಯೆಯಲ್ಲಿ ಸಂಸ್ಕೃತಿ ಹುಡ್ತದೆ. ಇದರ ಮೂಲಕವೇ ಅದು ಮುಂದುವರಿತದೆ. ಅಂದರೆ ಗುಂಪಿನ ಜನರಿಗೆ ಸಾಮಾನ್ಯವಾದ ಕೆಲವೊಂದು ಅಸಂಖ್ಯಾತ ವರ್ತನಾ ಮಾದರಿಗಳು ಅಥವಾ ಪ್ರಕಾರಗಳನ್ನು ಸಂಸ್ಕೃತಿ ಒಳಗೊಂಡಿರ್ತದೆ. ಹೀಗಾಗಿ ಯಾವೊಬ್ಬ ವ್ಯಕ್ತಿಗೆ ಸೀಮಿತವಾಗದೆ ಅದು ಸಾಮಾಜಿಕವಾಗಿರ್ತದೆ ಅಂತಕ್ಕಂಥದ್ದು ಹೇಳ್ತದೆ. ನಂತರ ಸಂಸ್ಕೃತಿ ಹಂಚಿಕೊಳ್ಳಲ್ಪಟ್ಟದ್ದು.
ಮೂರನೇ ಒಂದು ಅಂಶವನ್ನು ಗಮನಿಸಿದರೆ ನಾವು ಸಂಸ್ಕೃತಿ ಅಂತಕ್ಕಂಥದ್ದು ಇದು ಹಂಚಿಕೊಳ್ಳಲ್ಪಟ್ಟಿರ್ತದೆ. ಅಂದರೆ ಸಂಸ್ಕೃತಿ ಯಾವುದೇ ವ್ಯಕ್ತಿಯ ಆಸ್ತಿ ಅಲ್ಲ, ಅದು ಸಮೂಹಕ್ಕೆ ಸೇರುವುದರಿಂದ ಭಾಷೆ, ಪದ್ಧತಿ, ನಂಬಿಕೆ, ಭಾವನೆ, ಲೋಕರೂಢಿ, ನೈತಿಕ ನಿಯಮ ಇತ್ಯಾದಿಗಳೆಲ್ಲವನ್ನು ಒಂದು ಗುಂಪಿನ ಜನ ಹಂಚಿಕೊಂಡಿರ್ತಾರೆ. ಹೀಗಾಗಿ ಸಂಸ್ಕೃತಿ ಅಂತಕ್ಕಂಥದ್ದು ಹಂಚಿಕೊಂಡಿರ್ತಕ್ಕಂಥದ್ದು ಅಥವಾ ಅದನ್ನು ಹಂಚಿಕೊಳ್ಳಲ್ಪಟ್ಟದ್ದು. ಹೀಗಾಗಿ ಗುಂಪಿನ ಜನರಿಗೆ ಸಾಮಾನ್ಯವಾಗಿ ಅನುವಾಗುವಂಥ ಸಂಗತಿಗಳಾಗಿರ್ತವೆ. ಆಮೇಲೆ ಸಂಸ್ಕೃತಿ ವ್ಯಕ್ತಿಯ ಸ್ವಂತದ್ದಲ್ಲ, ಅದು ಸಾಮಾಜಿಕ ಸಮೂಹ ಜೀವನದ ಉತ್ಪನ್ನ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆನಂತರ ಸಂಸ್ಕೃತಿ ವರ್ಗಾಯಿಸುವಂಥದ್ದು. ಅಂದರೆ ಸಂಸ್ಕೃತಿ ಇದು ವಿಕಸಿತವಾದದ್ದು. ಯಾಕಂದರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿನಿಗೆ ಕೆಲವೊಂದಿಷ್ಟು ಸಾಂಸ್ಕೃತಿಕ ಮೌಲ್ಯಗಳು ವರ್ಗಾವಣೆಗೊಳ್ಳುತ್ತಾ ಬಂದಿವೆ. ಇಂದಿಗೂ ಅವು ಮುಂದುವರಿತಿವೆ. ಗತಕಾಲದೊಂದಿಗೆ ಇದು ಹೊಂದಿಕೊಂಡಿರುತ್ತದೆ. ಉದಾಹರಣೆಗೆ ಭಾಷೆ, ಇದು ಸೌಕರ್ಯ ಹೊಂದಿರತಕ್ಕಂಥ ಮಾನವ ತನ್ನ ಆಲೋಚನೆ, ಆದರ್ಶ ಮತ್ತು ಅನುಭವಗಳನ್ನು ಯುವ ತಲೆಮಾರಿಗೆ ವರ್ಗಾಯಿಸುತ್ತಾನೆ. ಭಾಷೆ ಮತ್ತು ಅವನ ಕಲಿಕೆ ಸಾಮರ್ಥ್ಯದಿಂದಾಗಿದ್ದು ಮಾನವ ಸಂಸ್ಕೃತಿ ಅಷ್ಟೊಂದು ಶ್ರೀಮಂತವಾಗಿದೆ ಅಂತ ಹೇಳ್ಬೋದು. ಭಾಷಾ ಸಂಸ್ಕೃತಿ ಮುಖ್ಯ ವಾಹಕ ಅಂದರೆ ಸಂಸ್ಕೃತಿಯ ವರ್ಗಾವಣೆಗೆ ಭಾಷೆ ಸಂಸ್ಕೃತಿ ಮುಖ್ಯ ವಾಹಕವಾಗಿದೆ ಅಂತ ಹೇಳ್ತಾರೆ. ಸಂಚಯನಕ್ಕೆ ಮತ್ತು ವರ್ಗಾವಣೆಗೆ ಅದು ಸಹಾಯಕವಾಗಿದೆ. ಸಂಸ್ಕೃತಿ ಇದು ವರ್ಗಾವಣೆ, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆ ಹೊಂದಿರತಕ್ಕಂಥ ಮೌಲ್ಯವಾಗಿದೆ. ಹೀಗಾಗಿ ಎಷ್ಟೋ ಅಸಂಖ್ಯಾತ ಮಾನವನ ಕೆಲವೊಂದಿಷ್ಟು ಆಚಾರ ವಿಚಾರ ಪದ್ಧತಿಗಳು ತಲತಲಾಂತರದಿಂದ ವರ್ಗಾವಣೆಗೊಂಡುತ್ತಾ ಬಂದಿವೆ. ಯಾಕಂದರೆ ಯಾರೋ ತಮ್ಮ ಜೀವನದ ಗೊತ್ತು ಗುರಿಗಳನ್ನ ರೂಪಿಸ್ಕೊಳ್ಳಿಕ್ಕೆ, ಜೀವನದ ಉದ್ದೇಶವನ್ನು ರೂಪಿಸ್ಕೊಳ್ಳಿಕ್ಕೆ, ಜೀವನದಲ್ಲಿ ಒಳ್ಳೆಯ ಒಂದು ನಡತೆಯನ್ನು ಹೊಂದಲಿಕ್ಕೆ ಕೆಲವೊಂದಿಷ್ಟು ಮೌಲ್ಯಗಳನ್ನು, ಕೆಲವೊಂದಿಷ್ಟು ವಿಚಾರಗಳನ್ನು, ಕೆಲವೊಂದಿಷ್ಟು ಜೀವನ ಶೈಲಿಯ ಆಚರಣೆಗಳನ್ನು ಎಂದೋ ಹುಟ್ಟು ಹಾಕಿದರು. ಹೀಗಾಗಿ ಅವುಗಳೇ ಸಂಸ್ಕೃತಿಗಳಾಗಿ ಮುಂದೆ ಬೆಳವಣಿಗೆ ಹೊಂದುತ್ತಾ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆಯಾಗುತ್ತಾ ಬಂದಿವೆ ಅಂತ ಹೇಳ್ತಾರೆ. ಆನಂತರ ಸಂಸ್ಕೃತಿಯು ಸಾಪೇಕ್ಷವಾದುದು. ಅಂದರೆ ಕಾಲದಿಂದ ಕಾಲಕ್ಕೆ ಮತ್ತು ಸಮಾಜದಿಂದ ಸಮಾಜಕ್ಕೆ ಸಂಸ್ಕೃತಿಯಲ್ಲಿ ವ್ಯತ್ಯಾಸವಾಗ್ತದೆ. ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಗಿಂತ ಭಿನ್ನವಾಗಿರ್ಬೋದು. ಯಾಕಂದರೆ ಪ್ರಾದೇಶಿಕವಾರು, ಆಮೇಲೆ ಸಮಾಜವಾರು ಸಂಸ್ಕೃತಿ ವ್ಯತ್ಯಾಸ ಇರ್ತದೆ. ಕೆಲವೊಂದು ಸಾಂಸ್ಕೃತಿಕ ಅಂಶಗಳು ಸಾರ್ವತ್ರಿಕವಾಗಿ ಕಂಡು ಬರುವುದಾದರೂ ಸಮಾಜದಿಂದ ಸಮಾಜಕ್ಕೆ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಅಂತೂ ಇದ್ದೇ ಇರ್ತದೆ. ಪ್ರತಿಯೊಂದು ಸಂಸ್ಕೃತಿಯು ಅದ್ವಿತೀಯವಾದದ್ದು. ಸಾಂಪ್ರದಾಯ, ನೈತಿಕ ನಿಯಮ, ಲೋಕರೂಢಿ, ಆಮೇಲೆ ಕಲಾ ಪ್ರಕಾರಗಳು, ಊಟೋಪಚಾರದ ವಿಧಗಳು, ಮೌಲ್ಯ, ಇಂಥ ಅನೇಕ ಅಂಶಗಳಲ್ಲಿ ನಾವು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಭಿನ್ನವಾಗಿರ್ತಕ್ಕಂಥದ್ದು, ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸಂಸ್ಕೃತಿ ಕಾಲದಿಂದ ಕಾಲಕ್ಕೂ ಕೂಡ ಬದಲಾಗ್ತದೆ. ಹಳೆಯ ಕೆಲವೊಂದಿಷ್ಟು ಸಾಂಸ್ಕೃತಿಕ ಮೌಲ್ಯಗಳು ಕಣ್ಮರೆಯಾಗ್ಬೋದು, ಅಲ್ಲಿ ಹೊಸ ಸಾಂಸ್ಕೃತಿಕ ಮೌಲ್ಯಗಳು ಅಥವಾ ಆಚಾರ ವಿಚಾರ ಪದ್ಧತಿಗಳು ಬರಬಹುದು. ಹೀಗಾಗಿ ಕಾಲದಿಂದ ಕಾಲಕ್ಕೆ ಸಂಸ್ಕೃತಿ ಹೇಗೆ ಬದಲಾಗಿದೆ ಎಂಬುದನ್ನು ತಿಳಿಸಲಿಕ್ಕೆ ಚರಿತ್ರೆ ಸ್ಪಷ್ಟ ದಾಖಲೆಯಾಗಿದೆ ಅಂತ ಹೇಳ್ತಾರೆ. ಹೀಗಾಗಿ ಸಂಸ್ಕೃತಿ ಇದು ಸಾಪೇಕ್ಷವಾದದ್ದು ಅಂತ ಹೇಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟು ಸಂಸ್ಕೃತಿಯ ಅರ್ಥ ಮತ್ತು 5 ಪ್ರಮುಖ ಲಕ್ಷಣಗಳು ಏನು ಹೇಳಿರ್ತಕ್ಕಂಥ ಸಂಸ್ಕೃತಿಯ ಲಕ್ಷಣಗಳನ್ನ ನಾವು ನಾಳೆ ದಿನ ಚರ್ಚೆ ಮಾಡೋಣ. ಹಾಗೂ ಈ ಅಧ್ಯಾಯದಲ್ಲಿ ಸಂಸ್ಕೃತಿ ಅಂದ್ರೇನು, ಸಂಸ್ಕೃತಿಯ ಲಕ್ಷಣಗಳನ್ನ ನೀವು ಸ್ಪಷ್ಟವಾಗಿ ಬರೆದಿಟ್ಕೊಳ್ಳಿ. ನಂತರ ಸಂಸ್ಕೃತಿ ವಿಧಗಳು ಕೂಡ ಮತ್ತೊಂದು ಅಂಶ ಬರ್ತದೆ. ಅದರ ಬಗ್ಗೆ ನಾವು ನಾಳೆ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ.